Hey guys, I am back with a new video. Hope you all are doing great. ಇವತ್ತಿನ ವಿಡಿಯೋಲಿ 4484 ರುಪೀಸ್ನ ಅರ್ನ್ ಮಾಡಿರ್ತೀನಿ. ಇದನ್ನು ಹೇಗೆ ಮಾಡಿದೆ ಅಂತ ಈ ವಿಡಿಯೋಲಿ ಹೇಳ್ತೀನಿ. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸ್ಟಾಕ್ DEV. ಸೊ ಈ ಸ್ಟಾಕ್ನ ಏಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಸಮ್ ನ್ಯೂಸ್ ಇರುತ್ತೆ. ಸೊ ಅದರಿಂದ ನಾನು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿರ್ತೀನಿ ಆ್ಯಂಡ್ ಎಸ್ಟರ್ಡೇ ನೈಟ್ ನಾನು ಈ ಸ್ಟಾಕ್ನ ಅನಲೈಸ್ ಮಾಡಿರ್ತೀನಿ. ಮಾರ್ನಿಂಗ್ ನಾನು ಚಾರ್ಟ್ ಓಪನ್ ಮಾಡೋಷ್ಟರಲ್ಲಿ 233 ಲೆವೆಲ್ನ ಮಾರ್ಕೆಟ್ ರೀಚ್ ಆಗಿಬಿಟ್ಟಿರುತ್ತೆ. ಸೊ ಬೈ ಮಾಡೋದು ಸ್ವಲ್ಪ ಬೇಡ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸೆಲ್ಲಿಂಗ್ ಆಪರ್ಚುನಿಟಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ಗಳನ್ನು ಡ್ರಾ ಮಾಡಿರ್ತೀನಿ. ಸೊ ನಾನಿಲ್ಲಿ ಎಕ್ಸಾಕ್ಟ್ಲಿ 8:45ಗೆ ನಾನು ಈ ಸ್ಟಾಕ್ನ ಸೆಲ್ ಮಾಡಿರ್ತೀನಿ. ಸೊ 1 ಅವರ್ ವೆಯ್ಟ್ ಮಾಡಿ ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ. 4 to 4.5 ಪಾಯಿಂಟ್ಸ್ ನಾನಿಲ್ಲಿ ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ. ಸೊ ಆ್ಯಂಡ್ ಎಕ್ಸಾಕ್ಟ್ಲಿ 233 ಲೆವೆಲ್ ಹತ್ರನೇ ಏಕೆ ಸೆಲ್ ಮಾಡಿದೆ ಅಂತ ಹೇಳಿದ್ರೆ ನಾನಿಲ್ಲಿ ಸ್ಟೊಕ್ಯಾಸ್ಟಿಕ್ಸ್ ಇಂಡಿಕೇಟರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಆ್ಯಂಡ್ ನಾವಿಲ್ಲಿ ನೋಡೋದಾದರೆ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಓವರ್ ಬಾಟ್ ಝೋನಲ್ಲಿ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ವರ್ಕ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದಿದ್ದು ಓವರ್ ಸೋಲ್ಡ್, ಐ ಮೀನ್ ಡೌನ್ ಸೈಡ್ಗೆ ಫಾಲ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸೆಲ್ಲಿಂಗ್ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಒನ್ಸ್ ಈ ರೆಸಿಸ್ಟೆನ್ಸ್ ಲೈನ್ನ ಬ್ರೇಕ್ ಆದಮೇಲೆ ನಾನಿಲ್ಲಿ ಸೆಲ್ನ ಮಾಡಿರ್ತೀನಿ ಆ್ಯಂಡ್ ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ. ಆ್ಯಂಡ್ 233 ಲೆವೆಲ್ಲೇ ಏಕೆ ಅಂತ ಹೇಳಿದ್ರೆ ನಾವಿಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದಾಗ ಮಲ್ಟಿಪಲ್ ಟೈಮ್ಸ್ 1 ಅವರ್ ಟೈಮ್ ಫ್ರೇಮ್ ಇಡ್ತೀನಿ. ಓಕೆ ನೋಡಿ, ಮಲ್ಟಿಪಲ್ ಟೈಮ್ಸ್ 233 ಲೆವೆಲ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ 233 ಲೆವೆಲ್ ಹತ್ರ ಹೈ ವಾಲ್ಯೂಮಲ್ಲಿನೇ ಈ ಸ್ಟಾಕ್ ಬ್ರೇಕ್ ಆಗಿ ಡೌನ್ಫಾಲ್ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಟಚ್ ಮಾಡಿ ಮಾರ್ಕೆಟ್ 233 ಲೆವೆಲ್ನ ಬ್ರೇಕ್ ಮಾಡಿ ಡೌನ್ ಸೈಡ್ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸೆಲ್ ಮಾಡಿರ್ತೀನಿ. ಆ್ಯಂಡ್ ಆರ್ಡರ್ಸ್ ನೋಡೋದಾದರೆ ನೋಡಿ, ಎಕ್ಸಾಕ್ಟ್ಲಿ ನಾನಿಲ್ಲಿ 1000 ಕ್ವಾಂಟಿಟೀಸ್ನ ಫಸ್ಟ್ ಸೆಲ್ ಮಾಡಿರ್ತೀನಿ. ಇಲ್ಲಿ ಓಕೆ, ಎಕ್ಸಾಕ್ಟ್ಲಿ ಅಟ್ 10:18ಗೆ ಸೆಲ್ ಮಾಡಿರ್ತೀನಿ ಆ್ಯಂಡ್ 10:25ಗೆ ನಾನು ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ. ಇದೆಲ್ಲನೂ ಲೈಕ್ ಲಿಮಿಟ್ ಆರ್ಡರ್ನ ಇಟ್ಟಿರ್ತೀನಿ. ಸೊ ಇದು ಟ್ರಿಗರ್ ಆಗಲ್ಲ, ಅದರಿಂದ ನಾನು ಇದನ್ನ ಕ್ಯಾನ್ಸಲ್ ಮಾಡಿರ್ತೀನಿ. ಸೊ ಟೋಟಲ್ ಪ್ರಾಫಿಟ್ ಇಲ್ಲಿ 4484 ರುಪೀಸ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ನೆಕ್ಸ್ಟ್ ವಿಡಿಯೋಯಲ್ಲಿ ನೋಡೋಣ.